ಮುಂಚೆ ಎಲ್ಲ ನಾಗಣ್ಣವ್ರ ಮೂಲಕ ನಮ್ಮ ಹಿರಿಯ ಪತ್ರಕರ್ತರು ಅವ್ರ ಮೂಲಕ ಫೋನ್ ಬರ್ತಾ ಇತ್ತು. ಈಗ ಶಂಭು ಫೋನ್ ಮಾಡಿದ್ರೆ ಭಯ ಆಗುತ್ತೆ. ಏನಂತಂದ್ರೆ ಏನಾದರೂ ಒಂದು ಹೊಸ ಡಿಮ್ಯಾಂಡ್ ಇರ್ತಾನೆ ಇರ್ತಾರೆ ಶಂಭು. ಯಾಕೆಂತಂದರೆ ನಿಮ್ಮೆಲ್ರಿಗೂ ಇವತ್ತು ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ಪತ್ರಿಕಾ ವಿತರಕರಿಗೆ ಶಂಭು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸುತ್ತೇನೆ. ನಾನು ಕೂಡ ಮೂಲತಃ ಪತ್ರಿಕಾ ವಿತರಕ, ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಿದ್ದು ಪತ್ರಿಕಾ ವಿತರಕನಾಗಿ. ನಮ್ಮ ಬಾಲಣ್ಣವ್ರು ಹೇಳಿದ್ರು ಆಗಲೇ, ಸೈಕಲ್ ನೋಡಿದ ತಕ್ಷಣ ನನಗೆ ಚಕ್ರ ಎಲ್ಲ ಹಿಂದಕ್ಕೆ ಓಡುತ್ತೆ. ಒಂದು 20 ವರ್ಷದಿಂದ ಪತ್ರಿಕಾ ವಿತರಕನಾಗಿ ನಾನು ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಿಗೂ ಬಂದಿದ್ದೇನೆ. ಅದಕ್ಕೆ ಕಾರಣ ಪತ್ರಿಕಾ ವಿತರಕ ವೃತ್ತಿಯಿದೆ. ಅದಕ್ಕೆ ನಾನು ಪತ್ರಿಕಾ ವಿತರಕ ವೃತ್ತಿಯನ್ನು ಅತ್ಯಂತವಾಗಿ ಗೌರವಿಸ್ತೇನೆ ಮತ್ತು ಇಷ್ಟಪಡ್ತೇನೆ. ನನಗೆ ಯಾರು ಪೇಪರ್ ಹಾಕಿ ಬಂದು ಪೇಪರ್ ಹಾಕುವಂಥ ಇನ್ವಿಟೇಷನ್ ಕೊಟ್ಟಿರಲಿಲ್ಲ. ನಾನು ಇಷ್ಟಪಟ್ಟು ಹೋಗಿ ಆಯ್ಕೆ ಮಾಡಿಕೊಂಡಂಥ ಕೆಲಸ. SLC ಪಾಸಾದಾಗ ನನಗೆ ಅಪ್ಪ ಸೈಕಲ್ ಕೊಡಿಸಿದ್ರು. ನಮ್ಮ ಮನೇಲಿ ಕೇಳೋರು ಏನಕ್ಕೆ ಪೇಪರ್ ಹಾಕಕ್ಕೆ ಹೋಗ್ತೀನಿ ನೀನು ಅಂತ. ಇಲ್ಲ, ನನಗೆ ಇಷ್ಟ, ಅದಕ್ಕೆ ನಾನು ಪೇಪರ್ ಹಾಕಕ್ಕೆ ಹೋಗ್ತೀನಿ ಅಂತ ನಾನು ಹೇಳ್ತೀನಿ. ಪತ್ರಿಕಾ ವಿತರಕರು ಅಂತಂದರೆ ಬೆಳಗ್ಗೆ ಕೋಳಿಗೆ ಹೋಗಿ ಮುಂಚೆನೆ ಅವ್ರ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಪತ್ರಿಕೋದ್ಯಮ ಪ್ರಜಾಪ್ರಭುತ್ವಕ್ಕೆ ಪ್ರಾಣವಾಯು ಇದ್ದಂಗೆ. ಅದೇ ರೀತಿ ಆ ಪತ್ರಿಕೋದ್ಯಮಕ್ಕೆ ನರಮಂಡಲ ಯಾರು ಅಂತಂದರೆ ನಮ್ಮ ಪತ್ರಿಕಾ ವಿತರಕರು. ಈಗ ನಮ್ಮ ಮಾನವನ ದೇಹದಲ್ಲಿ ನರಮಂಡಲ ಸರಿಯಾಗಿ ಕೆಲಸ ಮಾಡಿದ್ರೆ ಅವನು ಚೆನ್ನಾಗಿರ್ತಾರೆ. ಅದೇ ರೀತಿ ನಮ್ಮ ಪತ್ರಿಕಾ ವಿತರಕರು ಸಮಯಕ್ಕೆ ಸರಿಯಾಗಿ ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸಿದ್ರೆ ಪತ್ರಿಕೋದ್ಯಮ ಕೂಡ ಚೆನ್ನಾಗಿ ಬೆಳೀತದೆ. ನೀವು ಸಂಘಟಿತರಾಗಬೇಕು. ಯಾಕೆ ಸಂಘಟಿತರಾಗಬೇಕು ಅಂದರೆ ಅದು ನಿಮ್ಮ ಶಕ್ತಿ. ನಾನೇ ಒಂದು ಮಾತು ಹೇಳ್ತೇನೆ, ನೀವು ನನಗೆ ಒತ್ತಾಯ ಮಾಡೋದು, ಆಗ್ರಹ ಮಾಡೋದು ಏನೂ ಬೇಕಾಗಿಲ್ಲ. ನಮ್ಮದೊಂದು ಇಂಥದ್ದೊಂದು ಬೇಡಿಕೆ ಇದೆ ಅಂತ ಒಂದು ಗಮನಕ್ಕೆ ತಗೊಂಬಂದರೆ ಸಾಕು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತು ಹೃದಯಗಳು. ಕಷ್ಟದಲ್ಲಿರೋರಿಗೆ ಸದಾಕಾಲ ಅವರು ನೆರವನ್ನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಯಾಕೆಂತಂದರೆ ಅವರು ಕೂಡ ಬಾಲ್ಯದಲ್ಲಿ ಕಷ್ಟವನ್ನು ಪಟ್ಟವರೇ. ಹೀಗಾಗಿ ಯಾರೇ ಹೋಗಿ ನಮ್ಗೆ ಈ ಥರ ಕಷ್ಟ ಇದೆ ಅಂತಂದರೆ ತಕ್ಷಣ ಸ್ಪಂದಿಸ್ತಾರೆ. ನಿಮ್ಮದೊಂದು ಏನಿದೆ ಪ್ರಮುಖವಾದ ಬೇಡಿಕೆ, ಅದು ಖಂಡಿತ ಈಡೇರುತ್ತೆ. ಮುಖ್ಯಮಂತ್ರಿಗಳು ಅದನ್ನು ಈಡೇರಿಸ್ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಬೇಡಿಕೆ ಒಂದೇ, ನಮಗೊಂದು ಕ್ಷೇಮ ನಿಧಿ ಬೇಕು. ನಮಗೆ ಆರೋಗ್ಯ ತಪ್ಪಿದ್ರೆ ಅಥವಾ ಅಪಘಾತಕ್ಕೊಳಗಾದರೆ ನಮ್ಮ ಕಷ್ಟಕ್ಕೆ ತಕ್ಷಣ ಸ್ಪಂದಿಸಬೇಕು. ಅದೊಂದು ಪ್ರಮುಖವಾದ ಬೇಡಿಕೆಯನ್ನು ಬಹಳ ದಿನಗಳಿಂದ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮೊದಲಿಂದ ಹೇಳ್ತಾ ಇದ್ದಾರೆ. ಈಗ 7ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಬಜೆಟಲ್ಲಿ ಏನು ಇರುತ್ತೆ ಅಂತ ನಾನು ಈಗ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ಒಂದು ಒಳ್ಳೆಯ ಸುದ್ದಿ ನಿಮಗೆ ಅದರಲ್ಲಿ ಸಿಗುತ್ತೆ ಅಂತ ನಾನು ಸಂದರ್ಭಕ್ಕೆ ಇಷ್ಟಪಡ್ತೇನೆ. ನನಗೆ ಖುಷಿ ಆಯಿತು. ಯಾಕೆಂತಂದರೆ ನಮ್ಮ ಬಾಲಣ್ಣವ್ರ ಕ್ಷೇತ್ರದ ಶಾಸಕರು ಹೇಳ್ತಿದ್ರು, ನಮ್ಮ ಪತ್ರಕರ್ತ ಮಿತ್ರರು ಪತ್ರಕರ್ತರಿಗೆ ಯಾವ ರೀತಿ ನೆರವಾಗ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಕೂಡ ಎಲ್ಲ ಕ್ಷೇತ್ರದ ಶಾಸಕರು ಪತ್ರಕರ್ತರಿಗೆ, ಪತ್ರಿಕಾ ವಿತರಕರಿಗೆ ಈ ಪ್ರಮಾಣದಲ್ಲಿ ಸ್ಪಂದಿಸಿದ್ರೆ ನಿಮ್ಗೆ ಯಾವುದು ಬೇಡಿಕೆಗಳೇ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ನನ್ನ ಅನಿಸಿಕೆ. ಅದೇ ರೀತಿ ನಮ್ಮ ಗೃಹ ಮಂಡಳಿ ಅಧ್ಯಕ್ಷರು ಈಗ ನಮ್ಮ ಬಾಲಣ್ಣವರು ಕೂಡ ಅವ್ರ ಪರವಾಗಿ ಒಂದು ಬೇಡಿಕೆಯನ್ನು ಇಟ್ಟರು. ಅವರಿಗೆ ಶೀಘ್ರದಲ್ಲೇ ಒಂದು ಹೊಸ ಹುದ್ದೆ ಸಿಗಲಿ ಅಂತ ನನ್ನ ಅನಿಸಿಕೆ. ಅವರು ಈಗ ಹೇಳ್ತಿದ್ರು, ನಮ್ಮಲ್ಲಿ 7,000 ಸೈಟ್ಸ್ ಇದ್ದಾವೆ ಅಂತ. ನಿಜಕ್ಕೂ ಕೂಡ ಆ ಸೈಟ್ಸ್ನೇನಾದರೂ ನಮ್ಮ ಪತ್ರಿಕಾ ವಿತರಕರಿಗೆ, ಪತ್ರಕರ್ತರಿಗೆ ಕೊಟ್ಟರೆ ಎಲ್ರಿಗೂ ಒಂದು ಕನಸಿರುತ್ತೆ ಜೀವನದಲ್ಲಿ. ನಾವೊಂದು ಮನೆ ಕಟ್ಕೋಬೇಕು, ನಮ್ಮ ತಲೆ ಮೇಲೆ ಒಂದು ಸೂರಿರಬೇಕು ಅಂತ. ನಿಜವಾಗ್ಲೂ ಕೂಡ ನಮ್ಮ ಹಿರಿಯರಾದಂಥ ಶಿವಲಿಂಗೇಗೌಡರು ಮುಖ್ಯಮಂತ್ರಿಗಳ ಜೊತೆ ಈ ವಿಚಾರದ ಬಗ್ಗೆ ಮಾತಾಡಿದ್ರೆ ನಾನು ಕೂಡ ಇರ್ತೇನೆ. ಒಂದು ವಸತಿ ಯೋಜನೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ನಾನು ಸಂಬೋಧಿಸಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಶಂಭುಲಿಂಗ ಅವರ ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ನೋಡಿದೆ, ಇಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕೂಡ ನಡೀತಾ ಇದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸಂದರ್ಭದಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಂದೆ ಏನು ಬೇಡಿಕೆ ಇದೆಯೋ ಗೊತ್ತಿಲ್ಲ, ಶಂಭುಲಿಂಗ ಏನು ಹೇಳ್ತಾರೆ ಇರಲಿ. ಆ ಬೇಡಿಕೆ ಹೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಅದೇ ಹೇಳ್ತೀನಿ, ಬೇಡಿಕೆ ಒತ್ತಾಯ ಏನು ಬೇಡ. ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಶಿವಲಿಂಗೇಗೌಡ ಸರ್ ಅವರು ಈಗ ಪತ್ರಿಕಾ ಭವನಕ್ಕೆ ಒಂದು ಗುದ್ಲಿ ಪೂಜೆಯನ್ನು ನೆರವೇರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಬಟ್ ಭಾಳ ಕ್ರಿಯಾಶೀಲ ರಾಜಕಾರಣಿ ಅವರು ಶಿವಲಿಂಗೇಗೌಡರು. ಯಾಕೆಂತಂದರೆ ಮುಖ್ಯಮಂತ್ರಿಗಳ ಮನೆಗೆ ಬಂದಾಗೆಲ್ಲ ನಾನು ನೋಡ್ತಾ ಇರ್ತೀನಿ, ಅವ್ರು ಯಾವತ್ತೂ ಸ್ವಂತ ಕೆಲಸಕ್ಕೆ ಬರಲ್ಲ. ಅವರು ಏನಿದ್ರು ಕ್ಷೇತ್ರದ್ದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಸ್ಕೊಂಡ್ಬಿಡ್ತಾರೆ. ಮುಖ್ಯಮಂತ್ರಿಗಳು ಈಲ್ಟಾಗೋದು ಭಾಳ ಕಡಿಮೆ. ಬಟ್ ಇವರು ಏನೋ ಹೇಳ್ತಾರೆ, ಅವರು ತಕ್ಷಣ ಬಿಡಲ್ಲ. ಇವರು ಬಟ್ ಹಿಡಿದು ಅದನ್ನು ಸಾಧನೆ ಮಾಡೋವರೆಗೂ ಇಲ್ಲ ಆಗಲ್ಲ ಅಂದರೆ ಬೆಳಗ್ಗೆ ಬಂದಿದ್ರೆ ಮತ್ತೆ ಸಾಯಂಕಾಲ ಬರ್ತಾರೆ, ಸಾಯಂಕಾಲ ಆಗಿಲ್ಲ ಅಂದರೆ ಮತ್ತೆ ನಾಳೆ ಬೆಳಗ್ಗೆ ಬರ್ತಾರೆ. ಒಟ್ಟಿನಲ್ಲಿ ಸೈನ್ ಹಾಕ್ಸೋವರೆಗೂ ಶಿವಲಿಂಗೇಗೌಡರು ಬಿಡೋದೇ ಇಲ್ಲ. ಪಟ್
ಹೊಟ್ಟೆ ಹಿಡ್ಕೊಂಡಾದ್ರೂ ಕೂಡ ಕ್ಷೇತ್ರದ ಕೆಲಸಗಳನ್ನು ಮಾಡಿಸ್ಕೊಂಡು ಹೋಗ್ತಾರೆ. ನಿಜಕ್ಕೂ ಕೂಡ ಹಾಸನ ಜಿಲ್ಲೆಗೆ ಇಂಥ ರಾಜಕಾರಣಿಗಳಿಗೆ ಸಿಕ್ಕಿರೋದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನೆಲ್ಲ ಪತ್ರಿಕಾ ವಿತರಕರು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದು ಬೇಗ ಹೋಗಿ ಮನೆಗೆ ಪತ್ರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತೀರಾ. ಚಳಿ ಮಳೆ ಗಾಳಿ ಯಾವುದನ್ನು ಕೂಡ ಲೆಕ್ಕ ಮಾಡಲ್ಲ. ನೀವು ಈ ದೇಶದಲ್ಲಿ ಏನು ಬೇಕಾದ್ರೂ ತಪ್ಪಿಸ್ಬೋದು, ಆದರೆ ಪತ್ರಿಕೆ ಹಚ್ಚೋದನ್ನು ಮಾತ್ರ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ದೇಶವನ್ನು ಕಾಯೋದು ಸೈನಿಕ, ಆದರೆ ಪತ್ರಿಕೋದ್ಯಮವನ್ನು ಕಾಯೋದು ಪತ್ರಿಕಾ ವಿತರಕ. ಹೀಗಾಗಿ ಮನೆಗೆ ಪತ್ರಿಕೆಗಳನ್ನು ತಲುಪಿಸೋದ್ರ ಜೊತೆಗೆ ನಿಮ್ಮ ಮನೆಯನ್ನು ಕೂಡ ನೀವು ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಸರ್ಕಾರ ಸದಾ ನಿಮ್ಮ ಜೊತೆಗಿರುತ್ತೆ. ನಿಮ್ದು ಏನೇ ಕಷ್ಟ ಬೇಡಿಕೆಗಳಿದ್ರೂ ಕೂಡ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗಿ ನಾನು ಮಾಡ್ತೇನೆ. ಸರ್ಕಾರ ಸದಾ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ.